Cartoon video. ಬಿಳಿ ಮತ್ತು ರೈತನ ಜೀವನ ಒಂದು ಗ್ರಾಮದಲ್ಲಿ. ಮನೋಜ್ ಎಂಬ ರೈತನೊಬ್ಬ ವಾಸಿಸುತ್ತಿದ್ದ. ಮನೋಜ್ ಶ್ರೀಮಂತನಲ್ಲ, ದೊಡ್ಡ ಮನೆ ಇಲ್ಲ, ಜಮೀನು ಕಡಿಮೆ. ಆದರೆ ಅವನ ಕಣ್ಣುಗಳಲ್ಲಿ ಸದಾ ಒಂದು ಶಾಂತಿ ಇತ್ತು. ಅವನಿಗೆ ಹೆಂಡತಿ ಗೌರಿ ಮತ್ತು ಜೀವನದ ಆಧಾರವಾದ ಒಂದು ಬಿಳಿ ಹಸು. ಅದನ್ನು ಎಲ್ಲರೂ ಪ್ರೀತಿಯಿಂದ ಕರೆಯುತ್ತಿದ್ದರು ಬಿಳಿ. ಬಿಳಿಯ ಮೈಬಣ್ಣ ಹಿಮದಂತೆ ಹೊಳೆಯುತ್ತಿತ್ತು. ಬೆಳಗಿನ ಸೂರ್ಯಕಿರಣದಲ್ಲಿ ಅದು ನಿಂತಾಗ ದೇವರ ವರದಂತೆ ಕಾಣಿಸುತ್ತಿತ್ತು. ಶಂಕರನಿಗೆ ಬಿಳಿ ಕೇವಲ ಹಸು ಅಲ್ಲ, ಅದು ಅವನ ಭಾಗ್ಯ, ಅವನ ಸ್ನೇಹಿತ, ಅವನ ಆಶೆ. ನಾನು ಬದುಕಿರುವವರೆಗೂ ಬಿಳಿಗೆ ಕಷ್ಟ ಬರಬಾರದು ಎಂದು ಅವನು ಪ್ರತಿದಿನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದ. ಬಡತನದ ಮಧ್ಯೆ ಬೆಳೆದ ನಂಬಿಕೆ ಮನೋಜನ ಜೀವನ ಸುಲಭವಿರಲಿಲ್ಲ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಮೊದಲು ಬಿಳಿಯ ಬಳಿಗೆ ಹೋಗುತ್ತಿದ್ದ. ಬಿಳಿ, ಹೇಗಿದ್ದೀಯಮ್ಮ ಎಂದು ಮೃದುವಾಗಿ ಅದರ ಕುತ್ತಿಗೆಯನ್ನು ತಟ್ಟುತ್ತಿದ್ದ. ಬಿಳಿ ಅವನ ಮಾತಿಗೆ ಉತ್ತರಿಸಿದಂತೆ ನಿಧಾನವಾಗಿ ಕೂಗುತ್ತಿತ್ತು. ಅವನ ಮನೆಯಲ್ಲಿದ್ದ ಆಹಾರ ಕಡಿಮೆ. ಕೆಲವೊಮ್ಮೆ ಅವನು ಊಟ ಬಿಟ್ಟು ಬಿಡುತ್ತಿದ್ದ. ಆದರೆ ಬಿಳಿಗೆ ಮೇವು ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತಿದ್ದ. ಗೌರಿ ಕೇಳುತ್ತಿದ್ದಳು, ನೀನು ಹೀಗೆ ದಿನಿನನ್ನು ಹಿಂಸಿಸಿಕೊಳ್ಳುವುದು ಸರಿಯೇ? ಮನೋಜ್ ನಗುತ್ತಾ ಹೇಳುತ್ತಿದ್ದ, ಈ ಬಿಳಿ ನಮ್ಮ ಕೈ ಬಿಡುವುದಿಲ್ಲ, ದೇವರು ಪರೀಕ್ಷೆ ಕೊಡುತ್ತಿದ್ದಾನೆ ಅಷ್ಟೆ. ಅವರ ಜೀವನದಲ್ಲಿ ನಂಬಿಕೆಯೇ ದೊಡ್ಡ ಸಂಪತ್ತು. ಬರಬಂದ ವರ್ಷ ಆ ವರ್ಷ ಮಳೆ ಬರಲಿಲ್ಲ. ಕೆರೆಗಳು ಒಣಗಿದವು, ಹೊಲಗಳು ಬಿರುಕು ಬಿಟ್ಟವು. ರೈತರ ಕಣ್ಣುಗಳಲ್ಲಿ ನೀರು ತುಂಬಿತು.